ರಾಜಕಾರಣಿಗಳಿಗೆ ಹಾಗೆ ಹಿರಿಯರಿಗೆ ನಾನು ತಡವಾಗಿ ಬಂದಿದ್ದೀನಿ, ಕ್ಷಮೆ ಕೋರ್ತಾ ಇದ್ದೀನಿ. ಬಹುಶಃ ತಮ್ಮೆಲ್ಲರ ಗಮನಕ್ಕೂ ಕೂಡ ಇದೆ, ಜಯದುರ್ಗ ಸೇವಾ ಚಾರಿಟಬಲ್ ಟ್ರಸ್ಟ್ ಇದೊಂದೇ ಶಾಲೆ ಅಲ್ಲ, ಸರ್ಕಾರಿ ಶಾಲೆ ಎಲ್ಲೆಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಉಂಟಾಗಿರುತ್ತೆ ಅಲ್ಲೆಲ್ಲಾನು ಕೂಡ ಮಕ್ಕಳಿಗೆ ಪ್ರೋತ್ಸಾಹ ನೀಡೋ ನಿಟ್ಟಲ್ಲಿ ನೋಟ್ ಪುಸ್ತಕಗಳನ್ನ ವಿತರಣೆ ಮಾಡುವಂತ ಕಾರ್ಯಕ್ರಮಗಳಿರ್ಬೋದು, ಪಠ್ಯ ಸಾಮಗ್ರಿಗಳನ್ನ ಉಚಿತವಾಗಿ ಅವರ ಸಂಸ್ಥೆಯಿಂದ ಕೊಡುವಂತ ಒಂದು ವ್ಯವಸ್ಥೆ ಮಾಡ್ಕೊಂಡಿದಾರಲ್ಲ, ನಿಜವಾಗ್ಲೂ ಕೂಡ ನಾವು ಅದಕ್ಕೆ ಅಭಿನಂದನೆಗಳನ್ನ ತಿಳಿಸ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಬಂಧುಗಳೇ. ಮೊದಲಿಗೆ ಕರ್ನಾಟಕ ರಾಜ್ಯೋತ್ಸವದ 70ನೇ ವರ್ಷದ ಶುಭಾಶಯಗಳು ಸಮಸ್ತ ನಾಗರಿಕರಿಗೆ. ಈ ಒಂದು ಸುಸಂದರ್ಭದಲ್ಲಿ ನಾನು ಏನು ಹೇಳಕ್ ಬಯಸ್ತೀನಿ ಅಂದ್ರೆ, ನಮ್ಮ ಹಿರಿಯರು ನಮ್ಮ ನಾಡು ನುಡಿ ನೆಲ ಜಲ ಸಂಸ್ಕೃತಿ ಪರಂಪರೆ ಇತಿಹಾಸವನ್ನು ಉಳಿಸುವ ನಿಟ್ಟಿನಲ್ಲಿ ಅನೇಕ ಹೋರಾಟಗಳ ಜೊತೆಗೆ ತಮ್ಮ ಪ್ರಾಣ ತ್ಯಾಗಗಳನ್ನು ಕೂಡ ಮಾಡಿದರೆ ಈ ಒಂದು ಸಂದರ್ಭದಲ್ಲಿ ನಾವು ಅವ್ರನ್ನ ನೆನೆಬೇಕು. ಕರ್ನಾಟಕ ವಿಶಾಲವಾದಂತ ಕರ್ನಾಟಕ, ಸಮೃದ್ಧಿಯಾದಂತ ಕರ್ನಾಟಕ. ಕನ್ನಡ ಭಾಷೆಗೆ ಸರಿಸುಮಾರು 500 ವರ್ಷಕ್ಕೂ 2000 ವರ್ಷಗಳಿಗೂ ಹೆಚ್ಚು ಇತಿಹಾಸ ಇರತಕ್ಕಂಥದ್ದು. ಆದ್ರೆ ನಿನ್ನೆ ಮೊನ್ನೆ ಬಂದಿರತಕ್ಕಂಥ ಭಾಷೆಗಳು ಇವತ್ತು ಈ ರಾಜ್ಯದಲ್ಲಿ ರಾರಾಜಿಸುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಅದೆಲ್ಲ ಒಂದು ಕಡೆ ರಾಜಕಾರಣಿಗಳ ನಿರ್ಲಕ್ಷ್ಯ ವ್ಯವಸ್ಥೆಯಿಂದ ಇವತ್ತು ನಮ್ಮ ಭಾಷೆಗೆ ಎಲ್ಲ ಒಂದು ಕಡೆ ಕುಗ್ಬರುವಂತ ಸನ್ನಿವೇಶ ಬಂದಿದೆ. ಆದ್ರೂ ಕೂಡ ನಾವು ನಮ್ಮ ತಾಯಿ ಭಾಷೆನ ಎಲ್ಲಾದ್ರೂ ಬಿಟ್ಕೊಡ್ತೀವ? ಶ್ರೀಮಂತ ಭಾಷೆ ಯಾವ್ದು ಅಂದ್ರೆ ಕನ್ನಡನೇ. ಅದರಿಂದ ನಾವೇನೇ ಒಂದಾದ್ರೂ ಕೂಡ ಕನ್ನಡವನ್ನ ಉಳಿಸೋ ನಿಟ್ಟಲ್ಲಿ, ಕನ್ನಡವನ್ನ ಬೆಳೆಸೋ ನಿಟ್ಟಲ್ಲಿ, ಕನ್ನಡ ಪರ ಹೋರಾಟಗಾರರ ಜೊತೆ ಸದಾ ಈ ನಾಡನ್ನ ಉಳಿಸೋ ಸಲುವಾಗಿ ನಾವೆಲ್ಲರೂ ಕೂಡ ಅವ್ರ ಜೊತೆ ಕೈ ಜೋಡಿಸುವಂತ ಕೆಲಸ ಮಾಡಬೇಕು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಹಾಗೆ ನಮ್ಮ ಜಯಲಕ್ಷ್ಮಿ ಮೇಡಮ್ ಅವ್ರಿಗೂ ನಿಜವಾಗ್ಲೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ಬೇಕು. ಹಾಗೆ ನಮ್ಮ ಮಂಜಪ್ಪ ಅವ್ರಿಗೆ, ಯಾಕಂದ್ರೆ ನನಗೆ ಇಲ್ಲಿ ಬಂದಾಗಲೇ ಗೊತ್ತಾಗಿತ್ತು, ಯಾಕಂದ್ರೆ ಸರ್ಕಾರ ಇದನ್ನ ಕಣ್ತರದ್ ನೋಡ್ಬೇಕಾಗಿತ್ತು. ಏನಕ್ಕೆ ಸರ್ಕಾರಿ ಶಾಲೆಗಳು ಮೂಲಭೂತ ಸೌಕರ್ಯಗಳ ಕೊರತೆ ಉಂಟಾಗಿರೋದ್ರಿಂದ ಎಲ್ಲೋ ಒಂದು ಕಡೆ ಸರ್ಕಾರಿ ಶಾಲೆಗಳಿಗೆ ಮಕ್ಕಳು ಬರುವಂತ ಸನ್ನಿವೇಶ ಕಡಿಮೆ ಆಗಿದೆ. ಸರ್ಕಾರ ಈ ಕೂಡಲೇ ಈ ಒಂದು ಪ್ರದೇಶದಲ್ಲಿ ಸ್ಥಳೀಯ ಸಂಸ್ಥೆಗಳ ಜೊತೆ ಚರ್ಚೆ ಮಾಡಿ ಏನು ಈ ಒಂದು ಶಾಲೆ, ಅದು ಬೆಂಗಳೂರಿನ ಹೃದಯ ಭಾಗದಲ್ಲಿ ಇರ್ತಕ್ಕಂಥ ಶಾಲೆ ಇವತ್ತು ಈ ಒಂದು ದುಸ್ಥಿತಿಲಿದೆ. ಅದರಿಂದ ದಯಮಾಡಿ ಸರ್ಕಾರ ಸ್ಥಳೀಯವಾಗಿರ್ತಕ್ಕಂಥ ಸಂಸ್ಥೆಗಳಿಂದ ಇದನ್ನ ಈ ಕಟ್ಟಡವನ್ನ ಪುನರುಜ್ಜೀವನ ಜೊತೆಗೆ ಮಕ್ಕಳಿಗೆ ಉತ್ತಮವಾದಂತ ಒಂದು ಲ್ಯಾಬ್ ವ್ಯವಸ್ಥೆ, ಮತ್ತೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಒಂದು ಗ್ರಂಥಾಲಯ, ಹಾಗೆ ಪಠ್ಯ ಪುಸ್ತಕಗಳನ್ನ ವಿತರಿಸುವಂತದ್ದು, ಇವೆಲ್ಲವನ್ನು ಕೂಡ ಸರ್ಕಾರ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಹೀಗೆ ನಿರಂತರವಾಗಿ ಈ ಟ್ರಸ್ಟ್ ನ ಕಾರ್ಯಕ್ರಮ ಮುಂದುವರಿತಾ ಇರಲಿ, ಸದಾ ನಾವು ಅವ್ರ ಜೊತೆ ಇರ್ತೀವಿ ಅನ್ನೋದನ್ನ ಈ ಶುಭ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಹಾಗೆ ನಮ್ಮ ಅಖಂಡ ಮೋಹನ್ ಅವರು ಕೂಡ ಬಂದಿದ್ದಾರೆ, ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು. ಅವರು ಕೂಡ ಈ ಒಂದು ಶುಭ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ. ಯಾಕಂದ್ರೆ ಈ ರೀತಿಯ ಕಾರ್ಯಕ್ರಮಗಳು ನಡೆಯುವಾಗ ಬಹುಶಃ ಅವ್ರು ಎಲ್ಲಾ ಒಂದು ಕಾರ್ಯಕ್ರಮಗಳಿಗೂ ಕೂಡ ಅಟೆಂಡ್ ಮಾಡ್ತಾರೆ. ನಿಜವಾಗ್ಲೂ ಕೂಡ ನಾವು ಅದನ್ನ ಸ್ಮರಿಸಬೇಕಾದಂತ ಒಂದು ಸಂದರ್ಭ. ನಮ್ಮ ಜಯಲಕ್ಷ್ಮಿ ಮೇಡಮ್ ಅವ್ರಿಗೆ, ಹಾಗೆ ನಮ್ಮ ಮಂಜಪ್ಪ ಅವ್ರಿಗೆ ಈ ಕಾರ್ಯಕ್ರಮ ನೆರವೇರಿಸಲಿಕ್ಕೆ ಸಹಕಾರ ನೀಡಿದಂತ ಸಮಸ್ತ ಪದಾಧಿಕಾರಿಗಳಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ. ಜೈ ಕರ್ನಾಟಕ, ಜೈ ಕನ್ನಡ.